ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದರ್ಶನ್ದು ಒಂದು ದೊಡ್ಡ ದೌರ್ಬಲ್ಯ ಏನು ಅಂದರೆ ಕುಡಿತ. ನಾನು ಇವತ್ತು ಹೇಳ್ತಿಲ್ಲ, ಆತ ಎದುರು ಕೂತ್ಕೊಂಡು ಇದೇ ಜಾಗದಲ್ಲಿ ಹೇಳಿದ್ದೀನಿ, ಬೇಡಪ್ಪ ಯಾವ ಕಾರಣಕ್ಕೂ ಕುಡಿಬೇಡ, ನಿನ್ನ ಕೈಯಲ್ಲಿ ಹೋಲ್ಡ್ ಮಾಡೋಕ್ಕಾಗಲ್ಲ, ನೀನು ಕಳ್ಕೊಂಡ್ಬಿಡ್ತೀಯಾ. ಯಾಕೆಂದರೆ ಕುಡಿದೇ ಇದ್ದಾಗ ಆತ ಅಶ್ಲೀಲವಾಗಿ ಬೈದಿರೋದಾಗಲಿ ಹೊಡೆದಾಟಕ್ಕೆ ಹೋಗಿರೋದಾಗಲಿ ಯಾರೂ ಹೇಳಿಲ್ಲ. ಬಹಳ ವಿನಯದಲ್ಲಿರೋ ಹುಡುಗ. ಯಾಕೆ ಹತ್ತಿರದಲ್ಲಿ ನೋಡಿದ್ರೆ ಹೇಳ್ತಾರೆ. ನಾನು ಹೆಚ್ಚು ನೋಡಿಲ್ಲ, ನಾನು ಇಲ್ಲಿ ನೋಡಿರೋದು ಒಂದೇ ಒಂದು ಸಾರಿ. ಆತನ ಬೆಳವಣಿಗೆ ಆಗಲಿ ಇದು ಗಮನಿಸಿಲ್ಲ. ಅತ್ಯಂತ ಜನಪ್ರಿಯ ಕಲಾವಿದ ಅಷ್ಟು ಗೊತ್ತಿದೆ. ಆತನ ಸಿನಿಮಾ ಕೂಡ ಒಂದೇ ಒಂದು ನೋಡಿರೋದು ನಾನು. ಕಾರಣ ಏನಂದರೆ ಅದರ ಪ್ರೊಡ್ಯೂಸರ್ ನನ್ನ ಸ್ನೇಹಿತರಾಗಿದ್ದರು. ನಂದ ಗೋಪಾಲ್ ಅಂತ, ನಂದಕುಮಾರ್ ಅಂತ ಹೆಸರು ಮರ್ತುಬಿಟ್ಟಿದ್ದೀನಿ. ನನ್ನ ಪ್ರೀತಿಯ ರಾಮು, ಅದು ಬಿಟ್ಟು ಇನ್ನು ಯಾವ ಸಿನಿಮಾನ ನಾನು ನೋಡಿಲ್ಲ. ಆದರೆ ಆತನ ಕೈಲಿ ಡ್ರಿಂಕ್ಸ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ನೀವು ಇವನು ದೊಡ್ಡ ನಟ, ಕಲಾವಿದ, ದುರಹಂಕಾರ ಇವೆಲ್ಲ ಹೇಳ್ತೀರಿ. ಆದರೆ ನಾವು ಅನೇಕ ಜನಗಳು ನೋಡಿದ್ದೀವಿ. ನಾನು, ಬಚ್ಚನ್, ನಮ್ಮವರೆಲ್ಲ ಕೆಲವರು ನೋಡಿದ್ದೀವಿ. ಡ್ರಿಂಕ್ಸ್ ಟಚ್ ಆಯಿತು ನಾಲ್ಗೆಗೆ ಅಂದ ತಕ್ಷಣ ಅವ್ರ ವರ್ತನೆನೇ ಬೇರೆ ಆಗಿಬಿಡುತ್ತೆ. ಎಲ್ಲರ ಮೇಲೆ ಜಗಳ ಮಾಡ್ತಾರೆ. ಅತ್ಯಂತ ಸ್ಮೂತ್ ಆಗಿರೋರು ಸ್ವಲ್ಪ ತಗೊಂಡ್ಕೊಂಡ ತಕ್ಷಣ ಕಂಟ್ರೋಲ್ ಕಳ್ಕೊಳ್ತಾರೆ. ಆ ಕಂಟ್ರೋಲ್ ಇವನಿಗೂ ಇರಲಿಲ್ಲ, ಯಾರಿಗೆ ದರ್ಶನಿಗೆ. ಆ ಕಂಟ್ರೋಲ್ ಎಲ್ಲಷ್ಟು ಇರಲಿಲ್ಲ. ನಾನು ಅವನು ಹೇಳಿದೆ, ಇನ್ನೇನೂ ಬದಲಾಯಿಸ್ಕೋಬೇಡ, ನೀನು ಕಷ್ಟಪಟ್ಟು ಮೇಲೆ ಬಂದಿದೀಯಾ, ಕುಡ್ತಾ ಬಿಟ್ಬಿಡು ಅಂತ ನನಗೆ ಪ್ರಾಮಿಸ್ ಮಾಡೋದ ಹುಡುಗ. ಸುಮಾರು 1 ವರ್ಷದ ಹಿಂದೆ 10 ದಿನ ಬಿಟ್ಟಿದ್ದ ಅಷ್ಟೇ, ಆಮೇಲೆ ಆಗಲಿಲ್ಲ. ಸುಮ್ಮನೆ ನಾವು ಹೇಳ್ಬೋದು ಸಹವಾಸ ದೋಷ ಅದು ಇದು ಅಂತ. ಯು ಆರ್ ದ ಲೀಡರ್, ನಾಯಕ ನೀನು. ನಿನ್ನ ಜೊತೆಯಲ್ಲಿರೋರಲ್ಲ, ಅವ್ರನ್ನ ಬದಲಾಯಿಸಬೇಕಾಗಿತ್ತು ನೀನು. ಐ ಟೋಟಲಿ ಹೋಲ್ಡ್ ದರ್ಶನ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ನೀನೊಬ್ಬ ಕುಡ್ತಾ ಬಿಟ್ಟಿದ್ರೆ ಆ ಹುಡುಗರು ಬಿಡ್ತಿದ್ರು, ಇಂಥ ಇನ್ಸಿಡೆಂಟ್ಗಳು ಆಗ್ತಾ ಇರಲಿಲ್ಲ. ನೀನು ಆ ಕುಡ್ತಾ ನಿನ್ಗೆ ಗೊತ್ತಿದೆ, ಹತ್ರ ಇದ್ದ ಪ್ರತಿಯೊಬ್ಬರು ಹೇಳ್ತಾ ಇದ್ದದ್ದು ಅದೇ. ಅವ್ರಿಗೆ ಮತ್ತು ನನಗೆ ನಡುವೆ ಹತ್ರ ಇರೋರು ಸಾಕಷ್ಟು ಹುಡುಗರಿದ್ದಾರೆ, ಸಹಜವಾಗಿಯೇ ಇದ್ದಾರೆ. ಅವರೆಲ್ಲ ಹೇಳ್ತಿದ್ದು, ಸರ್ ನೀವು ಎಂತೆಂಥವ್ರನ್ನೋ ಕುಡ್ತಾ ಬಿಡಿಸಿದ್ರಿ, ಇವನ್ನ ಬಿಡ್ಸೋಕ್ಕಾಗತ್ತಾ ನೋಡಿ ಅಂತ. ಆದರೆ ನನಗೆ ರೆಗ್ಯುಲರ್ ಟಚ್ಚಲ್ಲಿಲ್ಲ. ನನಗೆ ರೆಗ್ಯುಲರಾಗಿ ವಾರಕ್ಕೊಂದ್ಸರಿ ಸಿಗೋ ಆಗಿದ್ದಿದ್ರೆ ಬಹುಶಃ ಬಿಡಿಸೋಕ್ಕಾಗ್ತಿತ್ತು. ಸಿಕ್ಕಿರೋದೇ ಒಂದು ಸಾರಿ ಅಷ್ಟೇ. ಸೊ ಬಿಡಲಿಲ್ಲ. ಅದು ಇವನ್ನ ಹಾಳು ಮಾಡ್ತು, ನಾಶ ಮಾಡ್ತು. ಇದೇನು ತಮಾಷೆ ವಿಷಯನ ಇದು? ಒಬ್ಬ ತುಂಬ ಎತ್ತರದಲ್ಲಿರೋ ಕಲಾವಿದ ಒಂದು ಕೊಲೆ ಕೇಸ್ನಲ್ಲಿ, ಅದು ಯಾರನ್ನಪ್ಪ, ಅವನೇನು ಕನ್ನಡ ವಿರೋಧಿನ ಬೇರೆ ಇದ, ಬಟ್ ಅವನ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನೀವು ಹೋಗಿ ಇಂಥ ಕೇಸ್ನಲ್ಲಿ ಜೈಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಏನು ಹೇಳೋದು ನಾವು? ಈಸ್ ಇಟ್ ವರ್ತ್ ಇಟ್? ವರ್ತ್ ಅಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ನಾನು. ಕೆಲವು ಟಿವಿಗಳಲ್ಲಿ ತೋರಿಸ್ತಾ ಇದ್ದಾರೆ, ಅವನಿಗೆ ಸಿಗರೇಟ್ ಕೊಡ್ತಾರೆ, ಏನು ನಾನ್ ಸೆನ್ಸ್ ಇದು? ಆ ಸಿಗರೇಟು ಅವನು ದೊಡ್ಡ ಇವನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಕೊಡೋದಿಲ್ಲ. ಕೆಲವರಿಗೆ ಕೈ ನಡ್ಕ ಬಂದ್ಬಿಡುತ್ತೆ ಸ್ಟೇಷನ್ನಲ್ಲಿ, ಸಿಗರೇಟ್ ಹವ್ಯಾಸಕ್ಕೆ ಅಡಿಕ್ಟ್ ಆಗಿರೋರಿಗೆ. ಅವ್ರು ಎಲ್ರಿಗೂ ಸಿಗರೇಟ್ ಕೊಟ್ಟಿದ್ದಾರೆ. ಅವ್ರು ದೊಡ್ಡ ಮನುಷ್ಯರು ಅಂತಲ್ಲ, ಆರ್ಡಿನರಿ ಇವ್ರಿಗೆ ಕೊಡ್ತಾರೆ. ಬಹಳ ಜನ ನಿಮ್ಗೆ ಗೊತ್ತಿಲ್ಲರೋದು ಹೇಳ್ತೀನಿ ಕೇಳಿ, ಕಳ್ಳರುಗಳು ಯಾವುದೇ ಕಳ್ಳನ್ನು, ವೃತ್ತಿ ನಿರತ ಕಳ್ಳನನ್ನು ಏನು ಮಾಡಿದ್ರು ಪೊಲೀಸು ವರ್ಕ್ ಮಾಡಿ ಬಾಯಿ ಬಿಡ್ಸೋಕ್ಕಾಗಲ್ಲ. ಅವನ ಬೆನ್ನು ಸವರಿ, ಅವನ ಕೂಡಿಸಿ, ಅವನಿಗೆ ನಿಮ್ಗೆ ಯಾವ ಬಿರಿಯಾನಿ ಬೇಕು ಅಂತ ಇದು ಮಾಡಿ ಅವನ್ನ ಕಂಟ್ರೋಲ್ ತೊಗೊಂಡಾಗ ಕರಗಿ ಅವನು ಹೇಳ್ತಾನೆ, ನಾನು ಇಂತಿಂಥವ್ರಿಗೆ ಮಾಡಿದ್ದೀನಿ, ಇಂತಿಂಥ ಕಡೆ ಕಳ್ತನ ಮಾಡಿದ್ದೀನಿ ಅಂತ. ಆಗ ಕುಡಿಸೋದು ಕಾಮನ್ನು. ಈ ರೌಡಿಗಳಿಗೆ, ಕೊಲೆ ಕೇಸರಿಗೆ ಕುಡಿಯೋಕ್ಕೆ ಬಿಡೋದಿಲ್ಲ. ಆದರೆ ಸಿಗರೇಟ್ ಅಥವಾ ಬೀಡಿ ಅವನು ಅಡಿಕ್ಟ್ ಆಗಿದ್ರೆ ಕೊಡ್ತಾರೆ. ಇಟ್ ಈಸ್ ಲೈಕ್ ಫುಡ್. ಅದು ತೊಗೊಂಡ್ಬಿಟ್ಟು ಇವ್ನು ದೊಡ್ಡ ಮನುಷ್ಯ ಕೊಡ್ತಿದ್ದಾನೆ ಅಂದರೆ, ಅವ್ನು ಅಕಸ್ಮಾತ್ ಆತ ಅಡಿಕ್ಟ್ ಆಗಿದ್ದ ಅಂತ ಇಟ್ಕೊಳ್ಳಿ. ದರ್ಶನ್ ಲೆವೆಲ್ಗೆ ಸಿಗರೇಟ್ ಬೇಕಿತ್ತು, ದಿನ ಒಂದು 25 ಸೇರ್ತಿದ್ದ, ಕೊಡದೆ ಹೋದ್ರೆ ಕೈ ನಡ್ಕ ಬಂದ್ಬಿಡುತ್ತೆ. ಆಗ ನೀವು ಕ್ವಶನ್ ಕೂಡ ಮಾಡೋಕ್ಕಾಗಲ್ಲ, ಆ ಕಣ್ಣು ಮುಖ ಎಲ್ಲ ಕೆಟ್ಟೋಗುತ್ತೆ. ಸೊ ಇದನ್ನು ತೆಗೆದುಕೊಂಡ್ಬಿಟ್ಟು ಅವನು ಪ್ರಭಾವಿ ಹುಡುಗ ಅದಕ್ಕೋಸ್ಕರ ಕೊಡ್ತಿದ್ದಾನೆ ಅಂದರೆ ಏನು ಹೇಳಲಿ? ನಮಗೆ ಗೊತ್ತಿರೋ ಎಲ್ರಿಗೂ ಸಿಗರೇಟು ಬೀಡಿ ಕೊಟ್ಟಿದ್ದಾರೆ. ತುಂಬ ವರ್ಕ್ ಮಾಡ್ತಾರಲ್ಲ ಪೊಲೀಸ್ನವರು, 3rd ಡಿಗ್ರಿ, ಆ ವರ್ಕ್ ಮಾಡಿದವಲ್ಲೂ ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.